ತಿಂಗಳಲ್ಲಿ 3-5 kg ವೇಟ್ ಲಾಸ್ ಆಗೋದು ಪಕ್ಕ. ಅದರ ಜೊತೆಗೆ ಆಹಾರ ಪದ್ಧತಿ, ಜೀವನ ಪದ್ಧತಿನೂ ಸರಿಯಾಗಿರಬೇಕು. ಊಟದಲ್ಲಿ ಒಂದು 70% ಪಲ್ಯ, ಸಾಂಬಾರು, ಸಲಾಡ್ಸ್ಗಳನ್ನು ತಿನ್ನಬೇಕು, ಹಣ್ಣುಗಳನ್ನು ತಿನ್ನಬೇಕು. ಈ ಒಂದು ಜ್ಯೂಸ್ಗಳನ್ನ ಕುಡಿಯೋದ್ರಿಂದ ನಿಮ್ಮ ತೂಕದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಸೋರೆಕಾಯಿ ಜ್ಯೂಸು, ಬೂದು ಕುಂಬಳಕಾಯಿ ಜ್ಯೂಸು, ಸೌತೆಕಾಯಿ ಜ್ಯೂಸು. ಕೆಲವು ಜನರಿಗೆ ಕೋಲ್ಡ್ ಆಗುತ್ತೆ, ತುಂಬ ಶೀತ ಆಗುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ ಧಾರವಾಡ ಹತ್ತಿರ, ಮುರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ವೇಟ್ ಲಾಸ್ಗೆ ಇರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ 5 ಜ್ಯೂಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ 5 ಜ್ಯೂಸ್ಗಳನ್ನು ಪ್ರತಿನಿತ್ಯ ಒಂದು ವಾರಕ್ಕೊಂದು ಜ್ಯೂಸು ಈ ರೀತಿ ಸೇವನೆ ಮಾಡ್ತಾ ಬಂದರೆ ತಿಂಗಳಲ್ಲಿ 3-5 kg ವೇಟ್ ಲಾಸ್ ಆಗೋದು ಪಕ್ಕ. ಅದ್ರ ಜೊತೆಗೆ ಆಹಾರ ಪದ್ಧತಿ, ಜೀವನ ಪದ್ಧತಿನೂ ಸರಿಯಾಗಿರಬೇಕು. ಈ ಜ್ಯೂಸ್ಗಳು ಸರಿಯಾಗಿ ವರ್ಕ್ ಆಗಬೇಕಂದ್ರೆ ರಾತ್ರಿ 8-9 ಗಂಟೆ ಒಳಗಡೆ ಮಲ್ಕೋಬೇಕು, ಬೆಳಗ್ಗೆ 4-5 ಗಂಟೆ ಒಳಗಡೆ ಏಳಬೇಕು. ಬೆಳಗ್ಗೆ ಎದ್ದು ಒಂದು 12 ರೌಂಡು ಸೂರ್ಯ ನಮಸ್ಕಾರ, ಒಂದು ಅರ್ಧ ತಾಸು ಪ್ರಾಣಾಯಾಮ ಮಾಡ್ಬೇಕು. ಅಂದರೆ ಈ ಜ್ಯೂಸ್ಗಳು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತವೆ. ಇನ್ನು ಇದಾದ ಮೇಲೆ ಲೈಫ್ ಸ್ಟೈಲ್, ಆಹಾರ ಪದ್ಧತಿಯಲ್ಲಿ ಏನಂತ ಹೇಳಿದ್ರೆ, ಊಟದಲ್ಲಿ ಒಂದು 70% ಪಲ್ಯ, ಸಾಂಬಾರು, ಸಲಾಡ್ಸ್ಗಳನ್ನು ತಿನ್ನಬೇಕು, ಹಣ್ಣುಗಳನ್ನು ತಿನ್ನಬೇಕು. ಇನ್ನು 30% ರೊಟ್ಟಿ, ಅನ್ನ, ಮುದ್ದೆ ತಿನ್ನಬೇಕು. ಈ ರೀತಿ ಲೈಫ್ ಸ್ಟೈಲ್ ಮತ್ತು ಫುಡ್ ಸ್ಟೈಲ್ ಮೇಂಟೈನ್ ಮಾಡೋದ್ರಿಂದ ಈ ಒಂದು ಜ್ಯೂಸ್ಗಳನ್ನ ಕುಡಿಯೋದ್ರಿಂದ ನಿಮ್ಮ ತೂಕದಲ್ಲಿ ಪ್ರತಿ ತಿಂಗಳಿಗೆ 3-5 kg ಕಡಿಮೆ ಆಗೋದು ಇದು ಪಕ್ಕ ಅಂತ ನಾನು ನಿಮಗೆ ತಿಳಿಸ್ತೇನೆ. ಹಾಗಿದ್ರೆ ಆ ಜ್ಯೂಸ್ಗಳು ಯಾವುದು? ಮೊದಲನೇ ಜ್ಯೂಸು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. 3-4 ಬೆಟ್ಟದ ನೆಲ್ಲಿಕಾಯಿ ತೆಗೆದುಕೊಳ್ಳಿ. ಅದನ್ನು ಬೀಜ ತೆಗೆದು ಚೆನ್ನಾಗಿ ರುಬ್ಬಿ, ಚಟ್ನಿ ಥರ ರುಬ್ಬಿದ ಮೇಲೆ ಅದನ್ನು ಚೆನ್ನಾಗಿ ಬಟ್ಟೆಗೆ ಹಾಕಿ ಹಿಂಡಿ. ಆ ಹಿಂಡಿ ರಸ ಬರ್ತದೆ ಒಂದು ಅರ್ಧ ಗ್ಲಾಸ್ನಷ್ಟು. ಅದಕ್ಕೆ ಇನ್ನು ಅರ್ಧ ಗ್ಲಾಸ್ನಷ್ಟು ಏನು ಮಾಡ್ಬೇಕಂದ್ರೆ, ಇಲ್ಲಾಂದರೆ ಏನು ಒಣ ಪೌಡ್ರ್ ಬರ್ತದಲ್ಲ, ಪೌಡ್ರ್ ಪೇಸ್ಟ್ ಥರ ಬರ್ತಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸಿಗೆ ಹಾಕಿ ಮತ್ತೊಂದು ಸರಿ ಹಿಂಡ್ಕೊಳ್ಳಿ. ಒಟ್ಟಿನಲ್ಲಿ 1 ಗ್ಲಾಸ್ ಬರೋವರೆಗೂ ಆ ಪೇಸ್ಟಿಗೆ ಪದೇ ನೀರು ಹಾಕೋದು, ಮಿಕ್ಸಿಗೆ ಹಾಕೋದು, ಹಿಂಡೋದು. 1 ಗ್ಲಾಸ್ ಜ್ಯೂಸ್ ಬಂದಾಗ ಅದಿರ್ತಕ್ಕಂಥ ಸತ್ವ ಎಲ್ಲ ಆಲ್ಮೋಸ್ಟ್ ಆಲ್ ಅದು ಜ್ಯೂಸ್ನಲ್ಲಿ ಸೇರಿರುತ್ತೆ. ಆ ಜ್ಯೂಸ್ಗೆ ಒಂದು ಅರ್ಧ ಚಮಚದಷ್ಟು ಸೈಂಧವ ಲವಣವನ್ನು ಬೆರೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ. ಇನ್ನು 2ನೇ ಜ್ಯೂಸು ಸೋರೆಕಾಯಿ ಜ್ಯೂಸು. 100-150 ಗ್ರಾಮ್ನಷ್ಟು ಸೋರೆಕಾಯನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕಿ ಅದನ್ನು ಬಟ್ಟೆಗೆ ಹಾಕಿ ಶೋಧಿಸಿ ಆ ಒಂದು ಜ್ಯೂಸನ್ನು ಕುಡಿಬೇಕು. ಇನ್ನು 3ನೇ ಜ್ಯೂಸು ಬೂದು ಕುಂಬಳಕಾಯಿ ಜ್ಯೂಸು. ಅದು ಕೂಡ 100-150 ಗ್ರಾಮ್ನಷ್ಟು ತೆಗೆದುಕೊಳ್ಳಿ, ಅದನ್ನು ಕೂಡ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿ ಕುಡೀರಿ. ಇನ್ನು 4ನೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಜ್ಯೂಸ್ ಯಾವುದು ಅಂತ ಹೇಳಿದ್ರೆ ಈ ಸೌತೆಕಾಯಿ ಜ್ಯೂಸು. ಈ ಸೌತೆಕಾಯಿ ಆಗಿರ್ಬೋದು, ಸೋರೆಕಾಯಿ ಆಗಿರ್ಬೋದು, ಬೂದು ಕುಂಬಳಕಾಯಿ ಆಗಿರ್ಬೋದು, ಇದರಲ್ಲಿ ಕೆಲವು ಜನರಿಗೆ ಕೋಲ್ಡ್ ಆಗುತ್ತೆ, ತುಂಬ ಶೀತ ಆಗುತ್ತೆ, ಕೋಲ್ಡ್ ಅಲರ್ಜಿ ಇರೋರಿಗೆ. ಅಂಥವ್ರು ಏನು ಮಾಡ್ಬೇಕಂದ್ರೆ ಆ ಜ್ಯೂಸ್ನಲ್ಲಿ ಅರ್ಧ ಚಮಚ ಅರಿಶಿನ ಪುಡಿ ಮತ್ತು 4-6 ಚಿಟಿಕೆ ಕಾಳುಮೆಣಸಿನ ಪುಡಿಯನ್ನು ಹಾಕ್ಕೊಂಡು ಸೇವನೆ ಮಾಡಿದ್ರೆ ಆ ಕೋಲ್ಡ್ ಅಲರ್ಜಿ ಅವರಿಗೆ ಆಗೋದಿಲ್ಲ. ಇನ್ನು ಇದಾದ್ಮೇಲೆ 5ನೇ ಜ್ಯೂಸ್ ಯಾವುದು ಅಂತ ಹೇಳಿದ್ರೆ ಕ್ಯಾರೆಟ್ ಜ್ಯೂಸು. ಆ ಕ್ಯಾರೆಟ್ ಜ್ಯೂಸಿಂದನೂ ಕೂಡ ಕೆಲವೊಬ್ರಿಗೆ ಕೋಲ್ಡ್ ಆಗುತ್ತೆ ಅಂತವ್ರು ಅರಿಶಿನ ಪುಡಿ ಮತ್ತು ಕಾಳುಮೆಣಸಿನ ಪುಡಿ ಹಾಕೋಬಹುದು. ಈ 5 ಜ್ಯೂಸ್ಗಳನ್ನು ನೀವು ವಾರಕ್ಕೊಂದೊಂದು ಜ್ಯೂಸು ಚೇಂಜ್ ಮಾಡ್ತಾ ಹೋಗಬೇಕು. ಈ 5 ಜ್ಯೂಸ್ಗಳನ್ನು ಒಂದು ಕುಡಿತಾ ಹೋದರೆ ಸಂಪೂರ್ಣವಾಗಿ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಅದರ ಜೊತೆಗೆ ಫ್ಯಾಟ್ ಮೆಟಾಬಲಿಕ್ ಫಂಕ್ಷನ್ಸ್ಗಳು ಇಂಪ್ರೂವ್ಮೆಂಟ್ ಆಗಿ ಲಿವರ್ ಫಂಕ್ಷನ್ನು ಮತ್ತು ಕರಳಿನ ಫಂಕ್ಷನ್ಸ್ಗಳು ಕ್ರಿಯಾಶೀಲವಾಗ್ತವೆ. ಇವು 5 ಜ್ಯೂಸ್ಗಳು ತೂಕ ಕಡಿಮೆ ಮಾಡಲಿಕ್ಕೆ ಇರತಕ್ಕಂಥ ದಿ ಬೆಸ್ಟ್ ಜ್ಯೂಸ್ಗಳಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇದನ್ನು ತಾವು ಸೇವನೆ ಮಾಡಿ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ. ಆ ಶಿಬಿರಕ್ಕೆ ತಾವು ಭಾಗವಹಿಸಿ ಆರೋಗ್ಯ ನೆಮ್ಮದಿಯಿಂದ ಬದುಕಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.